ಬೆಂಗಳೂರಿನ ನಾಗಸಂದ್ರದಲ್ಲಿರುವ ಪ್ರಕ್ರಿಯಾ ಹಾಸ್ಪಿಟಲ್ಸ್ ತನ್ನ ಸಮಗ್ರ ಕ್ಯಾನ್ಸರ್ ಕೇಂದ್ರವಾದ ಪ್ರಕ್ರಿಯಾ ಕ್ಯಾನ್ಸರ್ ಕೇರ್ ಮತ್ತು ವಿಕಿರಣ ಚಿಕಿತ್ಸಾ ರೇಡಿಯೋಥೆರಪಿ ವಿಭಾಗವನ್ನು ಉದ್ಘಾಟಿಸುವ ಮೂಲಕ ಆರೋಗ್ಯ ಸೇವೆಯಲ್ಲಿ ಮಹತ್ವದ ಮೈಲಿಗಲ್ಲನ್ನು ಸ್ಥಾಪಿಸಿದೆ. ಸುಧಾರಿತ ಮತ್ತು ಕರುಣಾಭರಿತ ಕ್ಯಾನ್ಸರ್ ಚಿಕಿತ್ಸೆಯನ್ನು ಒಂದೇ ಸೂರಿನಡಿ ಒದಗಿಸುವ ನಿಟ್ಟಿನಲ್ಲಿ ಈ ನೂತನ ಕೇಂದ್ರವನ್ನು ವಿನ್ಯಾಸಗೊಳಿಸಲಾಗಿದೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಿರ್ದೇಶಕ ಯೋಗರಾಜ್ ಭಟ್ ಅವರು ಭಾಗವಹಿಸಿದ್ದರು. ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಅವರು ಉಪಸ್ಥಿತರಿದ್ದರು. ಪ್ರಕ್ರಿಯಾ ಕ್ಯಾನ್ಸರ್ ಕೇರ್ ನೀಡುವ ಸೇವೆಗಳು. ಈ ಕೇಂದ್ರವು ಈ ಕೆಳಗಿನ ವ್ಯಾಪಕ ಶ್ರೇಣಿಯ ಸೇವೆಗಳನ್ನು ನೀಡಲಿದೆ: ಮೆಡಿಕಲ್ ಆಂಕೊಲಾಜಿ, ಸರ್ಜಿಕಲ್ ಆಂಕೊಲಾಜಿ, ರೇಡಿಯೇಷನ್ ಆಂಕೊಲಾಜಿ, ಹೆಮಟೋ ಆಂಕೊಲಾಜಿ ಮತ್ತು ಬಿಎಂಟಿ. ಇದರಿಂದ ರೋಗಿಗಳು ಬಹುಶಿಸ್ತೀಯ ಕ್ಯಾನ್ಸರ್ ಚಿಕಿತ್ಸೆಯನ್ನು ಸುಲಭವಾಗಿ ಮತ್ತು ನಿರಂತರವಾಗಿ ಪಡೆಯಲು ಸಾಧ್ಯವಾಗುತ್ತದೆ. ಗಣ್ಯರ ಮಾತುಗಳು. ಇಂತಹ ಸಮಗ್ರ ಕ್ಯಾನ್ಸರ್ ಕೇರ್ ಸೌಲಭ್ಯದ ಪ್ರಾರಂಭವು ವಿಶೇಷ ಆರೋಗ್ಯ ಸೇವೆಯ ಲಭ್ಯತೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ. ಸುಧಾರಿತ ಮತ್ತು ರೋಗಿ ಕೇಂದ್ರಿತ ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಸೇವೆಗಳ ಅಗತ್ಯತೆಯನ್ನು ಇದು ಪ್ರತಿಬಿಂಬಿಸುತ್ತದೆ. ಈ ಅರ್ಥಪೂರ್ಣ ಉಪಕ್ರಮಕ್ಕಾಗಿ ನಾನು ಪ್ರಕ್ರಿಯಾ ಹಾಸ್ಪಿಟಲ್ಸ್ ಅನ್ನು ಅಭಿನಂದಿಸುತ್ತೇನೆ. ಯೋಗರಾಜ್ ಭಟ್, ಚಲನಚಿತ್ರ ನಿರ್ದೇಶಕರು. ಡಾ. ಶ್ರೀನಿವಾಸ್ ಚಿರಕುರಿ, ಸಿಇಒ ಮತ್ತು ಮೂಳೆ ರೋಗ ಆಂಕೋಸರ್ಜನ್, ಪ್ರಕ್ರಿಯಾ ಹಾಸ್ಪಿಟಲ್ಸ್, ವಾಯುವ್ಯ ಬೆಂಗಳೂರಿನಲ್ಲಿ ಸ್ಥಾಪಿಸಲಾದ ಮೊದಲ ಸಮಗ್ರ ಕ್ಯಾನ್ಸರ್ ಕೇರ್ ಸೆಂಟರ್ ಇದಾಗಿದೆ. ದೀರ್ಘಕಾಲದಿಂದ ಕ್ಯಾನ್ಸರ್ ಚಿಕಿತ್ಸೆಯಿಂದ ವಂಚಿತರಾಗಿದ್ದ ಕರ್ನಾಟಕದ ನೆರೆಯ ಜಿಲ್ಲೆಗಳ ರೋಗಿಗಳಿಗೆ ಇದು ವರದಾನವಾಗಲಿದೆ. ಪ್ರತಿದಿನ ನೂರಾರು ರೋಗಿಗಳು ರೇಡಿಯೋಥೆರಪಿ, ಕಿಮೋಥೆರಪಿ ಮತ್ತು ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಾಗಿ ಬೆಂಗಳೂರಿಗೆ ಪ್ರಯಾಣಿಸುತ್ತಾರೆ. ಪ್ರಕ್ರಿಯಾ ಕ್ಯಾನ್ಸರ್ ಕೇರ್ ಈ ರೋಗಿಗಳ ಪ್ರಯಾಣದ ಸಮಯ ಮತ್ತು ಒಟ್ಟಾರೆ ಚಿಕಿತ್ಸಾ ವೆಚ್ಚವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಇತರ ಕೇಂದ್ರಗಳಿಗಿಂತ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಕ್ಯಾನ್ಸರ್ ಚಿಕಿತ್ಸೆಯನ್ನು ನಾವು ನೀಡುತ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಆರೋಗ್ಯ ಕ್ಷೇತ್ರದ ಗಣ್ಯರು, ವೈದ್ಯರು ಮತ್ತು ಹೊಸ ಬ್ಲಡ್ ಕ್ಯಾನ್ಸರ್ ಫಾರ್ ಎಕ್ಸಾಂಪಲ್ ಬ್ಲಡ್ ಟೆಸ್ಟ್ ಗೊತ್ತಾಗುತ್ತೆ, ಲಂಗ್ ಕ್ಯಾನ್ಸರ್ ಗೊತ್ತಾಗುತ್ತೆ, ಓಟೇರಿಯನ್ ಕ್ಯಾನ್ಸರ್ ಗೊತ್ತಾಗುತ್ತೆ. ಅದು ಲೇಟೆಸ್ಟ್. ನಾವು ಬ್ಲಾಡಿಂಗ್ಗೆ ಸರ್ವಿಸ್ ಎವ್ರಿ ಇಯರ್ ಮಾಡಿಸ್ತೀವಿ ಚೆಕಪ್. ಬಾಡಿಗಂತೂ ಮಾಡೋದಿಲ್ಲ. ಒಂದು 5% ಅಷ್ಟೇ ಜನ ನಮ್ಮ ಚೆಕ್ ಮಾಡ್ಕೊತಾರೆ. ಅದು ಯಾಕೋ ಒಂಥರ ಹೆದರಿಕೆ. ಯಾರಿಗೆ ರಿಪೋರ್ಟ್ ಬಂದಿರ್ತೀವಲ್ಲ ಫ್ಯಾಮಿಲಿ ಹಿಸ್ಟ್ರಿ ಸ್ಟ್ರಾಂಗ್ ಇದೆ, ಗೌರ್ಮೆಂಟ್ ಚೆಕಪ್ ಮಾಡೋದು ರಿಸ್ಕ್ ಫ್ಯಾಕ್ಟರ್ ಇದೆ. ಇಲ್ಲದೇ ಇರೋರು ಮೊದಲು ಪ್ರಕಾಶ್ ಅಂತ ರೇಡಿಯೇಷನ್ ಆಂಕಾಲಜಿ ಓನರ್ಗೆ ಫೋನ್ ಮಾಡ್ತಾರೆ ಯಾವಾಗ ಬೇಕಾದ್ರೆ. ಆಲ್ಮೋಸ್ಟ್ ಸರ್ ಬೆಂಗಳೂರು ಹೇಳ್ಬೋದು ಸರ್. ಈ ಏರಿಯಾದಲ್ಲಿ ಬೇರೆ ಈ ಕನ್ಸೆಪ್ಟ್ ಯಾವತ್ತೂ ಇಲ್ಲ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ್ ಚಿರಕುರಿ. ನಾನು ಆಂಕೋ ಸರ್ಜನ್ನು, ಅದ್ರ ಜೊತೆ ಡೈರೆಕ್ಟರ್ ಆ್ಯಂಡ್ CEO ಆಫ್ ಪ್ರಕ್ರಿಯಾ ಹಾಸ್ಪಿಟಲ್ ಬ್ಯಾಂಗ್ಳೂರ್. ಇವತ್ತು ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಸೆಂಟರ್ ಇಲ್ಲಿ ಇನಾಗ್ರೇಷನ್ ಮಾಡಿದ್ದೀವಿ. ಪ್ರಕ್ರಿಯಾ ಹಾಸ್ಪಿಟಲು ನಾರ್ತ್ ವೆಸ್ಟ್ ಆಫ್ ಬ್ಯಾಂಗ್ಳೂರ್ ನಾಗಸಂದ್ರದಲ್ಲಿ 7 ಇಯರ್ಸಿಂದ ನಾವು ನಡೆಸ್ತಾ ಇದ್ದೀವಿ. ಈ ನಾರ್ತ್ ವೆಸ್ಟ್ ಆಫ್ ಬ್ಯಾಂಗ್ಳೂರಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಫೆಸಿಲಿಟೀಸ್ ಇರಲಿಲ್ಲ ಇಷ್ಟು ವರ್ಷ. ಇದೇ ಫಸ್ಟ್ ಟೈಮ್ ಇಲ್ಲಿ ಕ್ಯಾನ್ಸರ್ ಸೆಂಟರ್ ಮಾಡ್ತಾ ಇದ್ದೀವಿ. ಈ ಕ್ಯಾನ್ಸರ್ ಸೆಂಟ್ರಲ್ಲಿ ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟು, ರೇಡಿಯೇಷನ್ ಆಂಕಾಲಜಿ ಎಲ್ಲ ಫೆಸಿಲಿಟೀಸು ಅಂಡರ್ ಒನ್ ಹಾಸ್ಪಿಟಲ್ ಎಲ್ಲ ಕಡೆ ಅವೈಲೇಬಲ್ ಇದೆ. ನಮಗೆ ಸುತ್ತಮುತ್ತಲಿಂದ ತುಂಬ ಜನ ಪೇಷಂಟ್ ಬರ್ತಾರೆ. ತುಮಕೂರು, ಹಾಸನ, ಚಿತ್ರದುರ್ಗ, ಹಿರಿಯೂರು ಈ ಕಡೆ ಎಲ್ಲ ಪೇಷಂಟ್ಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಆಲ್ಮೋಸ್ಟ್ ಎವ್ರಿ ಡೇ ಪೇಷಂಟ್ಸು ಬೆಂಗಳೂರು ಬರಬೇಕಾಗತ್ತೆ. ಸಮ್ ಟೈಮ್ ರೇಡಿಯೇಷನ್ ಥೆರಪಿಗೆ 10 ಮಿನಿಟ್ಸ್ ಟ್ರೀಟ್ಮೆಂಟ್ಗೆ ಆಲ್ಮೋಸ್ಟ್ ಒಂದು ಅರ್ಧ ಫುಲ್ ಡೇನೇ ಸ್ಪೆಂಡ್ ಮಾಡ್ತಾರೆ. ನಾವು ಅವ್ರಿಗೆ ಹತ್ರ ಇರೋದ್ರಿಂದ ಅವ್ರಿಗೆಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ. ಅದ್ರ ಜೊತೆ ನಾವು ಆಲ್ಮೋಸ್ಟ್ ಟ್ರೀಟ್ಮೆಂಟ್ ಕಾಸ್ಟ್ನ ತುಂಬ ಕಡಿಮೆ ಮಾಡಿದ್ದೀವಿ. ಕ್ಯಾನ್ಸರ್ ಟ್ರೀಟ್ಮೆಂಟ್ ನಿಮಗೆಲ್ಲ ಗೊತ್ತಿರೋ ಥರ ತುಂಬ ಎಕ್ಸ್ಪೆನ್ಸಿವ್. ಆಲ್ಮೋಸ್ಟ್ ಒಂದು 30 to 40% ನಾವು ಕಾಸ್ಟ್ ಕಡಿಮೆ ಮಾಡಿ ಬೆಸ್ಟ್ ಪಾಸಿಬಲ್ ಟೆಕ್ನಾಲಜಿ ಅವೈಲೇಬಲ್ ಮಾಡಿದ್ದೀವಿ. ಎಲ್ಲರಿಗೂ ಅನುಕೂಲ ಆಗಲಿ, ಎಲ್ಲರೂ ಹೆಲ್ಪ್ ಆಗಲಿ ಅಂತ ಈ ಸೆಂಟರ್ ನಾವು ಸ್ವಲ್ಪ ಓಪನ್ ಮಾಡಿದ್ದೀವಿ. ಎಲ್ಲರೂ ಬಂದು ಇದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಕ್ಯಾನ್ಸರ್ನ ಅರ್ಲಿ ಡಿಟೆಕ್ಟ್ ಮಾಡಬೇಕು. ಆದಷ್ಟು ಬೇಗ ಟ್ರೀಟ್ಮೆಂಟ್ ಕೊಟ್ಟರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಪ್ರಾಣ ಸೇವ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿತ್ ಅಸ್.